ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮಂಜು ಪಾವಗಡ ಅಪ್ಪ ಆಗಿದ್ದಾರೆ. ಈ ಒಂದು ಸಂತಸದ ವಿಚಾರವು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗಾದ್ರೆ ಮಂಜು ಪಾವಗಡ ಅವರು ತಂದೆಯಾಗಿದ್ದು ಯಾವಾಗ? ಮಂಜು ಪಾವಗಡ ದಂಪತಿಗೆ ಆಗಿರ್ತಕ್ಕಂಥ ಮಗು ಯಾವುದು? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕನ್ನಡ ಕಿರುತೆರೆ ಹಾಗೆ ರಿಯಾಲಿಟಿ ಶೋಗಳ ಮೂಲಕ ಮಂಜು ಪಾವಗಡ ತಮ್ಮದೇ ಆದ ಹೆಸರನ್ನು ಸಂಪಾದಿಸಿಕೊಂಡಿದ್ದು, ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 8 ಜೊತೆಗೆ ಅಂತರಪಟ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೇವಲ ಹಾಸ್ಯಕ್ಕೆ ಮಾತ್ರ ಸೀಮಿತವಾಗದಂತಹ ಇವರು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲೂ ಕೂಡ ವಿಭಿನ್ನ ಪಾತ್ರಗಳನ್ನು ಮಾಡುವ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ. ಇದೀಗ ಮಂಜು ಅವರು ಹೊಸ ಮನ್ವಂತರಕ್ಕೆ ಕಾಲಿಟ್ಟಿದ್ದಾರೆ ಅಂತ ಹೇಳಬಹುದು. ಮಂಜು ಅವರು ಈ ಹಿಂದೆ ರಾಜೇಶ್ವರಿ ನಗರದಲ್ಲಿ ಅಪಾರ್ಟ್ಮೆಂಟ್ ಒಂದನ್ನು ಖರೀದಿ ಮಾಡ್ತಾರೆ. ಗೃಹ ಪ್ರವೇಶ ಕೂಡ ನೆರವೇರಿಸ್ತಾರೆ. ಅದಾದ ನಂತರ 2024ರಲ್ಲಿ ನಂದಿನಿ ಅವರೊಟ್ಟಿಗೆ ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಾರೆ. ಹೊಸ ಮನೆ, ಹೆಂಡತಿ, ಕೈತುಂಬ ಕೆಲಸ, ಹೀಗೆ ತಮ್ಮದೇ ಪುಟ್ಟ ಪ್ರಪಂಚವನ್ನು ಕಟ್ಕೊಂಡಿದ್ದಂತಹ ಮಂಜು ಅವರ ಪುಟ್ಟ ಪ್ರಪಂಚಕ್ಕೆ ಮತ್ತೊಂದು ಪುಟಾಣಿ ಎಂಟ್ರಿ ಕೊಟ್ಟಿದೆ. ಹೌದು, ಮಂಜು ಪಾವಗಡ ಅವರು ಗಂಡು ಮಗುವಿನ ತಂದೆಯಾಗಿದ್ದಾರೆ. ಹೌದು, ಮಂಜು ಪಾವಗಡ ಅವರು ಮಗ ಹುಟ್ಟಿ ಈಗ 7 ತಿಂಗಳಾಯಿತು. ಮಗು ಚೆನ್ನಾಗಿದ್ದಾನೆ. ಇನ್ನು ನಾಮಕರಣ ಮಾಡಿಲ್ಲ. 9 ತಿಂಗಳು ತುಂಬಿದ ನಂತರ ನಾಮಕರಣ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಹೌದು, ಕಳೆದ ವರ್ಷ 2025ರ ಕೊನೆಯಲ್ಲಿ ಮಂಜು ಪಾವಗಡ ಅವರಿಗೆ ಗಂಡು ಮಗು ಹುಟ್ಟಿದೆ. ಈ ಒಂದು ವಿಚಾರವನ್ನು ಮಂಜು ಪಾವಗಡ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಆದರೆ ಈಗ ಈ ವಿಚಾರವನ್ನು ಮಂಜು ಪಾವಗಡ ಅವರು ತಂದೆಯಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಇದೀಗ ರಿವೀಲ್ ಆಗಿರ್ತಕ್ಕಂಥದ್ದು. ಹೌದು, ಮಂಜು ಪಾವಗಡ ಅವರು ಈ ಹಿಂದೆ ಒಂದಷ್ಟು ವೆಬ್ ಸೀರೀಸ್ ಜೊತೆಗೆ ಒಂದಷ್ಟು ಚಲನಚಿತ್ರಗಳು ಹಾಗೆ ಒಂದಷ್ಟು ಧಾರಾವಾಹಿಗಳು ಸೇರಿದಂತೆ ಹಾಸ್ಯ ಪ್ರಧಾನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೀಗ ಸಿನಿಮಾ, ಧಾರಾವಾಹಿಗಳು ಹಾಗೆ ವೆಬ್ ಸೀರೀಸ್ ಮೂಲಕ ಮನೋರಂಜನೆ ನೀಡ್ತಿರ್ತಕ್ಕಂಥ ಕಲಾವಿದ ಮಂಜು ಪಾವಗಡ ಅವರ ಜೀವನದಲ್ಲಿ ಹೊಸ ಮನ್ವಂತರ ಶುರುವಾಗಿದ್ದು, ಈ ಮನ್ವಂತರ ಹ್ಯಾಪಿಯಾಗಿರಲಿ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡ್ತಿದ್ದಾರೆ. ನೀವು ಕೂಡ ಇವರಿಗೆ ಶುಭ ಹಾರೈಸಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.